ಸನ್ಮಾನ ಇದು ಬರ್ತ್ಡೇ ಆಚರಣೆ ಮಾಡಿಕೊಳ್ಳೋದು ಒಂದು ಸೌಭಾಗ್ಯ. ನಾವು ಅನೇಕ ಕಡೆ ಹೋಟೆಲ್ಗೆ ಹೋಗಿ ದೊಡ್ಡ ದೊಡ್ಡ ಇದರಲ್ಲಿ ಎಷ್ಟೋ ಖರ್ಚು ಮಾಡಿ ನಾವು ಬರ್ತ್ಡೇ ಆಚರಣೆ ಮಾಡಿದ್ರು ಇದರಷ್ಟು ತೃಪ್ತಿ, ಶಾಂತಿ, ಖುಷಿ ಎಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ನಾನು ಜಿಲ್ಲಾ ಗ್ರಾಹಕರ ಅಧ್ಯಕ್ಷರಾಗಿ ಗದಗಿನಲ್ಲಿ 1.5 ವರ್ಷ ಸೇವೆ ಸಲ್ಲಿಸಿ ಇಲ್ಲಿ ಬಾಗಲಕೋಟೆ ಬಂದು ಈಗ 1.5 ವರ್ಷ ಆಯಿತು. ನಾಳೆ 4ನೇ ತಾರೀಕು ಶನಿವಾರ ದಿನ 65 ವರ್ಷ ಕಂಪ್ಲೀಟ್ ಆಗೋದ್ರಿಂದ ಈ ಸೇವೆಯಿಂದ ನಿವೃತ್ತಿ ಆಗ್ತೇನೆ. ನಂತರ ನಾನು ಧಾರವಾಡದಲ್ಲಿ ಸೆಟ್ಲ್ ಆಗೋದ್ರಿಂದ ಪುನಃ ಧಾರವಾಡದಲ್ಲಿ ನನ್ನ ಜೀವನ ಮುಂದುವರಿಸ್ತೇನೆ. ನನ್ನ ಬರ್ತ್ಡೇ 5th ಆ್ಯಕ್ಚುಲಿ ಸಂಡೇ. ನಿವೃತ್ತಿ ಆದ ತಕ್ಷಣ ನಾನು ಧಾರವಾಡಕ್ಕೆ ಹೋಗ್ತೇನೆ ಅಂತಂದು ಅಕ್ಕ ಇದೇ ಸದ್ಗುರುವಾರ ತಮ್ಮೆಲ್ಲರ ಸಂರಕ್ಷಣೆ ಮಾಡಿದ್ರೆ ಭಾಳ ಖುಷಿ ಅನಿಸುತ್ತೆ. ನಾವು ಯಾವುದೇ ಕೆಲಸ ಇರಲಿ ಬಾಬಾ ಸುಮಾಸನ ನಮ್ಗೆ ಡೈಲಿ ಎಚ್ಚರಿಕೆ ಕೊಡ್ತಾನ, ಜ್ಞಾನ ಕೊಡ್ತಾನ, ಆಸೆ ಆಕಾಂಕ್ಷೆ ಇದೆ ಮತ್ತು ಟೀಕೆ ಟಿಪ್ಪಣಿ ಪ್ರೆಗ್ನೆನ್ಸ್ ಇದೆ ಅವರಲ್ಲಿ ಇವತ್ತು ಹೇಳಿದ್ರು ಬಾಬಾ ಇವತ್ತಿನ ಒಳ್ಳೆಯಾಗ 99% ನೆಗೆಟಿವ್ ಇದ್ರು 1% ಪಾಸಿಟಿವ್ ಇರ್ತೈತಿ. ಅದನ್ನ ನಾವು ಸ್ವೀಕರಿಸ್ಬೇಕು. ಈಗ ಒಂದು ಬೋರ್ಡಲ್ಲಿ ವೈಟ್ ಫುಲ್ ವೈಟ್ ಇರ್ತೈತಿ, ಅದನ್ನ ಯಾರು ಗಮನ ಕೊಡಂಗಿಲ್ಲ. ಅಲ್ಲಿ ಏನೋ ಒಂದು ಕಪ್ ಚುಕ್ಕಿ ಬೋರ್ಡ್ ಬೇಕಂದಾಗ ಅದನ್ನ ಹೈಲೈಟ್ ಅಪ್ ಮಾಡ್ತಾರ. ಒಂದು ಕಪ್ ಐತಿ ಚುಕ್ಕಿ ಅಂತ ಇದಲ್ಲ ಬೋರ್ಡ್ ಅದೊಂದು ಅಂತಂದು ಅಂದ್ರೆ ಅದನ್ನ ನಾವು ಹೆಚ್ಚಾಗಿ ಬರೀ ಮಂದಿ ದಾಟ್ಕೊಳ್ಳೋದು, ಮಂದಿ ನೆಗೆಟಿವ್ ನೋಡಿಕೊಳ್ಳೋದು, ಬರೀ ಅದನ್ನ ನೋಡ್ತಾರೆ ನೆಗೆಟಿವ್. ಬಾಬಾ ಅದನ್ನ ತಲೆ ಕೆಡಿಸ್ಬಿಟ್ಟು ಅದನ್ನ ಬಿಟ್ಬಿಡಿ, ಅವರಲ್ಲಿರೋ ಒಳ್ಳೆ ಪಾಸಿಟಿವ್ ವಿಚಾರ ಮಾತ್ರ ತಗೊಳ್ಬೇಕಂತಂದು ಅದು ಭಾಳ ನನ್ನ ನ್ಯಾಯಾಧೀಶ ವೃತ್ತಿಯಲ್ಲಿ ಆಗಲಿ ಇಲ್ಲಿ ಗ್ರಾಹಕರ ಆಯೋಗದಲ್ಲಿ ಭಾಳ ಒಂದು ಖುಷಿ ಅನಿಸಿದೆ. ಆ ಒಂದು ಬಾಬಾ ಜ್ಞಾನದಿಂದ ನನಗೆ ಎಲ್ಲೇ ಹೋದ್ರು ಕೆಲವು ಕಡೆ ವಕೀಲರ ಮತ್ತು ನ್ಯಾಯಾಧೀಶರ ಭಿನ್ನಾಭಿಪ್ರಾಯ ಸ್ಟ್ರೈಕ್ ಮಾಡೋದು, ಅಲಿಗೇಷನ್ ಮಾಡೋದು, ಸ್ಟ್ರೈಕ್ ಮಾಡ್ತಾರೆ. ಬಟ್ ವಿಶೇಷನ ನಮ್ದು ಎಲ್ಲೇ ಸೇವೆ ಮಾಡಿದ್ರು 3 ಅಥವಾ 4 ವರ್ಷ ಕಂಪ್ಲೀಟ್ ಸರ್ವಿಸ್ ಮಾಡಿ ಎಲ್ಲ ವಕೀಲರ ಕಡೆ ಒಳ್ಳೆ ಸ್ನೇಹನ ಬೇರೆ, ನಮ್ಮ ಕೆಲಸನೇ ಬೇರೆ. ಹೊರಗಡೆ ನಾವು ವಕೀಲತೆ ಆತ್ಮೀಯತೆಯಿಂದ ಇರ್ತೇವೆ, ಖುಷಿಯಿಂದ ಇರ್ತೇವೆ. ಬಟ್ ಆ ಸ್ಟೇಜಿನ ಆಗ್ತದೆ ಆ ಖುಷಿ ಬೇಗ ನ್ಯಾಯಾಧೀಶ ಸ್ಥಾನದಾಗ ಅದನ್ನ ನೋಡಕ್ ಆಗಂಗಿಲ್ಲ. ಪಕ್ಷ ದಾಖಲೆ ಅಂತ ಅದನ್ನ ನೋಡ್ತೇವೆ. ಹೀಗಾಗಿ ಎಲ್ಲ ಕಡೆ ಈಗಲೂ ಇವನ್ ನಿನ್ನೆ ಚಿಕ್ಕೋಡಿಂದ ವಕೀಲ ಬಂದು ವಿಶ್ ಮಾಡಿ ಸನ್ಮಾನ ಮಾಡ್ಬೋದು ಅಂದ್ರೆ ನಾವು ಅದು ಮುಖ್ಯಲ್ಲ. ಈಗ ನಾವು ಬಾಗಲಕೋಟೆ ಇರ್ತಾನೆ ಇನ್ನೊಂದು ಬೇರೆ ಕಡೆ ಹೋಗ್ಬೋದು. ಬಟ್ ನಾವು ಇದ್ದಷ್ಟು ದಿವಸ ನಾವು ನೀವು ಏನು ನಡ್ಕೊಂತೀವಿ ಪ್ರೀತಿ ವಿಶ್ವಾಸ ಅದು ಮುಖ್ಯ. ನಿಜವಾಗಿ ಇಲ್ಲಿ ಅಣ್ಣಂದಿರು ಅಕ್ಕಂದಿರು ಡೈಲಿ ಕ್ಲಾಸ್ ಬರೋದಾಗಲಿ ಅಥವಾ ಗುರುವಾರ ಬರೋದಾಗಲಿ ಒಳ್ಳೆ ಪ್ರೀತಿ ವಿಶ್ವಾಸ ತೋರಿಸ್ಯಾರ. ಈ ಖುಷಿ ನಮ್ಗೆ ಇನ್ನೂ ಸಮಾಜ ಸೇವೆ ಮಾಡೋಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ, ಖುಷಿ ನೀಡಿದೆ. ನಾನು ಮಾಲಕ ಮತ್ತು ರತ್ನಾಕರ ಸೇವೆ ನಮ್ಮ ಲೈಫ್ನ ಬರೋಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಎಕ್ಸಾಮ್ ಕುಮಾರ್ ಸೆಂಟ್ರಲ್ನಾಗ ಇನ್ ಪಕ್ಕದ ಎಷ್ಟಾದ್ರೂ ಸೇವೆ ಮಾಡಕ್ಕೆ ಸಾಧ್ಯ ಐತಿ ಸಮಾಜದಾಗ. ನಾ ಬಂದಾಗ ನೋಡ್ತೇನೆ ಒಂದು ಗುರುವಾರ ಕಾರ್ಯಕ್ರಮ ತಕ್ಕೊಂಡಿಲ್ಲ, ಮತ್ತು ಸ್ಕೂಲ್ ಹೋಗ್ತಾರೆ, ಕಾಲೇಜ್ ಹೋಗ್ತಾರೆ. ಗೌರ್ಮೆಂಟ್ ಮಾಡೋ ಮೊನ್ನೆ ಲಾಸ್ಟ್ ವೀಕ್ ನಾವು ಗ್ರಾಹಕ ದಿನಾಚರಣೆ ಮಾಡಿದ್ವಿ. ಜಿಲ್ಲಾಡಳಿತ DC ಆಫೀಸ್ನಾಗ ನಾನು ಅಟೆಂಡ್ ಆಗಿದ್ದೆ. ಅಲ್ಲಿ ಮಾಡಿದಾಗ ಗವರ್ಮೆಂಟ್ ಎಷ್ಟು ಜನ, ಜಿಲ್ಲಾಡಳಿತದಿಂದ ಮಾಡಿದ್ರೆ ಗವರ್ಮೆಂಟ್ ಎಷ್ಟು ಜನ. ಬಟ್ ಇಲ್ಲಿ ನೋಡಿ ಅವರು ನಮ್ಮ ಫುಡ್ ಡೆಪ್ಟಿ ಜಾಯಿಂಟ್ ಡೈರೆಕ್ಟರ್ ಭಾಳ ನಂತರ ಭಾಳ ಖುಷಿ ಪಟ್ಟರು. ನಮ್ಮ ಆಡಳಿತ ಜಿಲ್ಲಾಡಳಿತಕ್ಕಿಂತ ಇಲ್ಲಿ ಫಂಕ್ಷನ್ ಚೆನ್ನಾಗಾಯ್ತು, ಎಷ್ಟು ಆಸಕ್ತಿಯಿಂದ ಕೇಳಿದ್ರು, ಇಲ್ಲಿ ಇದನ್ನ ಬೇರೆ ಅಂತ ಭಾಳ ಸುಮಾರು ಸಲ ರಿಪೀಟ್ ಮಾಡಿದ್ರು. ಅಂತ ಸೇವೆ ಇಲ್ಲ ಬಾಗಲಕೋಟೆ ಒಂದು ಕೇಂದ್ರ ಮಾದರಿ ಕೇಂದ್ರ ಆಗಿ ಸೇವೆ ನಡೀತದೆ. ಅದಕ್ಕೆ ತಮ್ಮ ಎಲ್ಲರ ಸಹಕಾರ ಮುಖ್ಯ. ತಮ್ಮ ಸಹಕಾರದಿಂದ ಅಕ್ಕರ್ ಏನು ಮಾಡೋಕ್ಕಾಗಲ್ಲ. ಇಲ್ಲೇನೋ ಅಕ್ಕರ್ ಏನೋ ಡಿಸಿಷನ್ ತೊಗೊಂಡ್ರೆ ಎಲ್ಲ ಭಾಳ ಖುಷಿಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂತ ಒಂದು ಇನ್ನೂ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಇಂಥ ಸೇವೆ ಮಾಡೋಕ್ಕೆ ಸಾಧ್ಯ ಐತಿ. ನನ್ನ ತಾಳೆಲ್ಲರ ಅಕ್ಕರು ಮತ್ತು ತಾವೆಲ್ಲ ಪ್ರೀತಿಯಿಂದ ಸನ್ಮಾನದ ಒಂದು ರಕ್ಷಕ ವಿಚಾರ
ಇವತ್ತೇನು ಅಕ್ಕ ನನಗೆ ಶಾಲೆ ಓದಿಸಿ ಮಾಡಿದ್ರು, ಅದು ನನಗಿನ್ನೂ ಸೇವೆ ಮಾಡಕ್ಕೆ ಭಾಳ ಎನ್ಕರೇಜ್ ಮಾಡಿದ್ದೆ, ಪ್ರೋತ್ಸಾಹ ನೀಡಿದ್ದೆ. ಅದು ನಾನು ರಕ್ಷಕ ಅಂತಂದು ಆಶಿಸಿ ನನ್ನ ವೈಯಕ್ತಿಕ ನಮ್ಮ ಕುಟುಂಬದ ಪರವಾಗಿ ಅಕ್ಕಂದರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಮುಗಿಸ್ತೇನೆ.